ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೆಸರು ಕಾಳಿಂದ ರೆಸಿಪಿ ಇದು. ತುಂಬ ಜನ ಕೇಳ್ತಾಯಿದ್ರಿ ಹೆಸರು ಕಾಳಲ್ಲಿ ಏನಾದರೂ ರೆಸಿಪಿ ಇದ್ದರೆ ಹೇಳಿ ಅಂತ. ಸೊ ಹೆಸರು ಕಾಳಿನ ದೋಸೆ ಮಾಡ್ತಾಯಿದ್ದೀನಿ. ಇದು ಹೆಸರು ಕಾಳು ಒಂದು 5-6 ಗಂಟೆ ಕಾಲ ನೆನೆಯಾಕ್ಬಿಡಿ. ನೆನೆಯಾಕ್ಬಿಟ್ಟು ಒಂಚೂರು ಶುಂಠಿ, ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿ ರುಬ್ಬಬೇಕು. ಅಂದರೆ ಹಸಿಮೆಣ್ಸಿನ್ಕಾಯಿ, ಶುಂಠಿ ಹಾಕಿ ಫಸ್ಟು ಒಂದು ಸ್ವಲ್ಪ ಮಿಕ್ಸಿನಲ್ಲಿ ಒಂದು 2-3 ತಿರುಗಿಸ್ಬಿಡಿ. ತಿರುಗಿಸಾದ್ಮೇಲೆ ಜೀರಿಗೆ ಮತ್ತು ಇಂಗು ಹಾಕ್ಕೊಂಡು ಚೆನ್ನಾಗಿ ಫೈನ್ ಪೇಸ್ಟಾಗಿ ರುಬ್ಕೊಂಬಿಡಿ. ಮಿಕ್ಸಿನಲ್ಲಿ ಹಾಕಿ ರುಬ್ಕೊಂಬಿಡಿ. ರುಬ್ಬಿ ಅದನ್ನೊಂದು ಪಾತ್ರೆಗೆ ತೆಗೆದ್ಕೊಂಬಿಟ್ಟು ಎಷ್ಟು ಬೇಕು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಅಷ್ಟು ಹಾಕ್ಕೊಂಡು ಅವಾಗಲೇ ಮಾಡ್ಬೋದು. ಕೆಲಸನೂ ಬೇಗ ಆಗುತ್ತೆ. ಮಕ್ಳಿಗೂ ಹೈ ಪ್ರೋಟೀನ್ ಇದು ಹೆಸರು ಕಾಳು ಬಂದು. ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕಳಿಸೋದಕ್ಕೆ. ತುಂಬ ತೆಳುವಾಗಿ ಮಾಡಬೇಡಿ. ತೆಳುವಾಗಿ ಮಾಡಿದ್ರೆ ಏನು ಗೊತ್ತಾ, ಚಟ್ನಿ ಏನಾದರೂ ಬೇಕಾಗುತ್ತೆ. ಇದು ಮಕ್ಳಿಗೆ ಏನಂದರೆ ಚಟ್ನಿ ಅದು ಇದು ಅಂತ ಏನು ತಿನ್ನೋದೇ ಇಲ್ಲ. ಆಮೇಲೆ ಇದು ತರಕಾರಿ ಅಂದರೆ ಮಕ್ಳು ತಿಂದಂಗೂ ಅನಿಸುತ್ತೆ. ಸ್ವಲ್ಪ ಅವರು ಕಲರ್ ಆಗೋ ಇದಾಗಿರುತ್ತಲ್ವ. ಈಗಂತೂ ಯಾವ ಮಕ್ಕಳು ಏನು ತರಕಾರಿನೇ ತಿನ್ನೋದಿಲ್ಲ. ಅದಕ್ಕೆ ಈ ಥರ ಮಾಡಿಕೊಟ್ರೆ ಆದರೂ ಒಂದು ಸ್ವಲ್ಪ ತಿಂತಾರೇನೋ ಅನ್ನೋ ಆಸೆಗೆ ಈ ಥರ ಎಲ್ಲ ಮಾಡಿಕೊಡ್ತೀವಿ ನಾವು. ಸೊ ಬೀಟ್ರೂಟಿಂದನೂ ಮಾಡ್ಬೋದು, ಆಮೇಲೆ ಕ್ಯಾರೆಟಲ್ಲೂ ಮಾಡ್ಬೋದು. ಎಲ್ಲ ಕೆಲವ್ರು ಮಕ್ಕಳು ಕ್ಯಾರೆಟ್ ಇಷ್ಟ ಆಗುತ್ತೆ, ಕೆಲವು ಮಕ್ಕಳಿಗೆ ಬೀಟ್ರೂಟ್ ಇಷ್ಟ ಆಗುತ್ತಲ್ವ. ಸೊ ಯಾವ್ದು ಬೇಕೋ ಅದು ಹಾಕ್ಕೊಂಡು ಮಾಡ್ಬೋದು. ಆಮೇಲೆ ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಎರಡು ಈ ಕಾಂಬಿನೇಷನಲ್ಲೂ ಮಾಡಿಕೊಡ್ಬೋದು. ನೋಡಿ, ಇದು ಚೆನ್ನಾಗಿರುತ್ತೆ. ಇದು 3 ತಿಂತಾರೆ ಅಂದರೆ ಮಕ್ಕಳು, ಎಲ್ಲ ತರಕಾರಿನೂ ತಿನ್ನೋ ಮಕ್ಕಳಾದರೆ ಇದು 3 ಹಾಕಿನೂ ಕೂಡ ನೀವು ಮಾಡಿಕೊಡ್ಬೋದು. ಸ್ವಲ್ಪ ಕ್ಯಾರೆಟು, ಬೀಟ್ರೂಟು ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿರಲ್ಲ ಅಲ್ವಾ, ಅದರಿಂದ ಈರುಳ್ಳಿ ಸ್ವಲ್ಪ ಖಾರ ಇದ್ದೇ ಇರುತ್ತೆ. ಈರುಳ್ಳಿನೂ ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪು ತುಂಬ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಅಂತೆ. ತುಂಬ ಜನ, ನಾನು ಬುಕ್ಕಲ್ಲೂ ಓದಿದ್ದೀನಿ, ತುಂಬ ಜನನೂ ಹೇಳ್ತಾರೆ ತುಂಬ ಮೆಡಿಸಿನಲ್ ಪ್ರಾಪರ್ಟಿ ಇದೆ ಕೊತ್ತಂಬರಿ ಸೊಪ್ಪು, ನಾಟಿ ಕೊತ್ತಂಬರಿ ಸೊಪ್ಪಿಂದು. ಅದು ಇನ್ನೊಂದು ಸತಿ ಹೇಳ್ತೀನಿ ನಾನು. ಸೊ ನಾಟಿ ಕೊತ್ತಂಬರಿ ಸೊಪ್ಪು ನಾವು ಎಷ್ಟು ತಿಂತೀವೋ ದೇಹನೂ ತಂಪಾಗಿರುತ್ತೆ, ಒಂಥರ ಆರೋಗ್ಯಕ್ಕೂ ಒಳ್ಳೆಯದು ಇದು. ಸೊ 3 ತಿಂತಾರೆ ಅಂದರೆ ಈ ಥರ ಸ್ವಲ್ಪ ಎಲ್ಲ ಇದು 3 ಹಾಕಿ ಆ ಥರನೂ ಮಾಡಿಕೊಡ್ಬೋದು ಮಕ್ಕಳಿಗೆ. ನೋಡಿ ಯಾವ ಥರ ಬೇಕೋ ಆ ಥರ ಮಾಡಿ. ಆದರೆ ತೆಳ್ಳಗೆ ಮಾಡಬೇಡಿ, ಸ್ವಲ್ಪ ದಪ್ಪಕ್ಕೆ ಮಾಡಿ. ಈ ಥರ ಹಾಕೋದಾದರೆ ಸ್ವಲ್ಪ ದಪ್ಪಕ್ಕೆ ಮಾಡಿ, ಚೆನ್ನಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ ಇದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಮಕ್ಳಿಗೆ ಲಂಚ್ ಬಾಕ್ಸಿಗೆ ಈ ಸಂಜೆ 4 ಗಂಟೆಗೆಲ್ಲ ಬಂದರೆ ಏನಾದ್ರು ತಿನ್ನೋಕ್ಕೆ ಬೇಕು ಅಂತ ಕೇಳ್ತಾರಲ್ಲ ಮಕ್ಕಳು, ಅವಾಗೆಲ್ಲ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳಿಗೆ. ಒಂದೊಂದು ದೋಸೆ ತಿಂದ್ರೂ ಸಾಕು. ತುಂಬ ಹೈ ಪ್ರೋಟೀನು, ಕ್ಯಾಲ್ಶಿಯಮು ಎಲ್ಲ ಇರುತ್ತೆ ಹೆಸರು ಕಾಳಲ್ಲಿ. ನಾವು ತೊಗೋಬೋದು, ಮಕ್ಳಿಗೂ ಕೊಡ್ಬೋದು. ಅಟ್ಲೀಸ್ಟ್ ವೀಕ್ಲಿ ಒನ್ಸು, 15 ಡೇಸ್ ಒನ್ಸ್ ಆದರೂ ಇದು ಮನೇಲಿ ಮಾಡಿ ನೀವು, ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.